ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶು ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಲಾಗ್ ಬಂದು ಯಶು ಮದ್ವೆ ಲಾಗ್ ಆಗಿರುತ್ತೆ. ಅರಿಶಿನ ಶಾಸ್ತ್ರದ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಫುಲ್ ನೋಡಿ. ಹಾಗೆ ನಮ್ಮನೆಯವರು ಕೂಡ ಗಂಡು ಕೂರಿಸ್ತಾರಲ್ಲ, ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡುವಂತ ನಾನು ಇದು ಡೆಕೋರೇಟ್ ಮಾಡಿರೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹಳದಿ ಹೂವಿನಲ್ಲಿ, ಚೆಂಡು ಹೂವಿನಲ್ಲೂ ಕೂಡ ಮಾಡಿದ್ರು, ಹಾಗೆ ಪ್ಲಾಸ್ಟಿಕ್ ಹೂವಿನಲ್ಲೂ ಕೂಡ ಡೆಕೋರೇಟ್ ಮಾಡಿ ಗಣೇಶನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಯಶು ಅವ್ರ ಫ್ರೆಂಡೇನೆ ಮಾಡಿರುವಂತಹ ಡೆಕೋರೇಷನ್ ಹಳದಿ ಶಾಸ್ತ್ರ ಮಾಡೋದಿಕ್ಕೆ. ಹಾಗೆ ಚಪ್ರ ಹಾಕೋದಿಕ್ ಕೂಡ ರೆಡಿ ಮಾಡ್ಕೊಡ್ತಿದ್ದಾರೆ ನೋಡಿ. ಚಪ್ರಕ್ಕೆಲ್ಲ ಗರಿನೆಲ್ಲಾನು ಸ್ವಲ್ಪ ಎಲ್ಲ ನೆಂಟ್ರಷ್ಟೇ ಸೇರ್ಕೊಂಡು ಎಣದಿದ್ದು. ಅಂದ್ರೆ ಇಲ್ಲಿ ಸಿಟಿ ಕಡೆ ಆದ್ರೆ ಯಾರು ಸಿಗಲ್ಲ, ಹಳ್ಳಿ ಕಡೆ ಆದ್ರೆ ಎಲ್ರು ಸಿಗ್ತಾರೆ ನೋಡಿ. ಎಷ್ಟೊಂದು ಗರಿ ಎಲ್ಲ ಎಣ್ದು ರೆಡಿ ಮಾಡಿದೀವಿ. ನಾವೇ ಸ್ವಲ್ಪ ಗರಿ ಎಲ್ಲ ನಮ್ಮ ಮನೆಯವರು, ನಾನು ಹಾಗೆ ನಮ್ಮ ಆಂಟಿ ಇದ್ದೀರೆಲ್ಲ ಗರಿ ಎಣ್ಣೋದು. ನಮ್ಮ ಮನೆಯವರು ಸ್ವಲ್ಪ ಎಲ್ಲ ಗರಿ ಎಲ್ಲ ಸುತ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಸುತ್ತಾರೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೀನ್ ಬಟ್ಟೆ ಕಳ್ದಿದೀಯ ಎಲ್ಲಿ ಕಲ್ತಪ್ಪ ಇವೆಲ್ಲ ನೀನು? ಸ್ಕೂಲಲ್ಲಿ ಹೇಳ್ಕೊಡ್ತಾರ ಮಾಮೂಲಿ ಜಡೆ ಹೆಣ್ದಂಗೆ ಹಿಡಿಯದ ಫಿನಿಶಿಂಗ್ ಇನ್ನು ಹಸ್ರಿಗಿರ್ಬೇಕು ಗರಿ. ಅವಳು ವಾಲ್ಗ ಇಲ್ಲೇ ಉತ್ತವ್ರೆ. ಹಾಗೆ ನಮ್ಮ ಆಂಟಿ ಪದ್ಮಾಂಟಿನು ಎಲ್ಲಾರ್ಗುನುವೆ ಪಿಪಿನೆಲ್ಲ ಮಾಡ್ಕೊಟ್ಟಾರೆ ನೋಡಿ ಗರೀಲಿ. ಚೆನ್ನಾಗ್ ಮಾಡ್ತಾರೆ. ಇದಕ್ ನಾಲ್ಗೆ ಹಾಕೋದು ಅಂತ ನೋಡಿ, ಅದು ಚೆನ್ನಾಗಿ ಸೌಂಡ್ ಬರ್ತದೆ. ಪಿಪಿನೆಲ್ಲ ನನ್ ಮಗ ಊದ್ ತೋರಿಸ್ತಾನೆ ನೋಡಿ. ಊದು ಊದು ಊದು. ಹಾಗೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು. ಹಾಗೆ ಚಪ್ರ ಕೂಡ ಹಾಕಿದ್ರು. ಇದಕ್ಕೆ ಕೆಂಪು ಹೂವ ಬೆಳಿಗ್ಗೆ ಹಾಕೋಣ ಅಂತ, ಒಣಗೋಗ್ಬಿಡುತ್ತೆ ಈಗ್ಲೇ ಹಾಕಿದ್ರೆ ಅಂದ್ಬಿಟ್ಟು ಬೆಳಿಗ್ಗೆ ಹಾಕೋಣ ಅಂತ ಕೆಂಪು ಹೂವನ ಬಿಟ್ಟಿದ್ದಾರೆ. ಬೆಳಿಗ್ಗೆ ತಂದು ಹಾಕ್ತಾರೆ. ಇದ್ ಬಾಳೆ ಕಂಬ ಎಲ್ಲ ಕಟ್ಟಿ, ಗೊನೆ ಬಂದಿರೋ ಬಾಳೆ ಕಂಬ ಎಲ್ಲ ಕಟ್ಟಿ ಹಾಕಿದ್ದಾರೆ ನೋಡಿ. ಇದೆ ನಮ್ಮ ಆಂಟಿ ಅವ್ರ ಮನೆ, ಕೆಳಗಡೆ ಮನೆ ಅವ್ರಿರೋದು. ಹಾಗೆ ಅರ್ಶಿನ ಶಾಸ್ತ್ರಕ್ಕೆ ಫುಲ್ ಎಲ್ಲ ಡೆಕೋರೇಟ್ ಮಾಡಿ ರೆಡಿ ಮಾಡಿದ್ದಾರೆ. ಅರ್ಶಿನ ಶಾಸ್ತ್ರದ ವಿಡಿಯೋನ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬಳೆಯವರು ಕೂಡ ಬಂದ್ರು. ಇದು ಹುಡುಗಿ ಅಲ್ಲ, ನಮ್ ಕಡೆ ಹುಡುಗ ಇರೋದು. ಹುಡುಗಿ ಸೈಡ್ ಶಾಸ್ತ್ರ ಅಲ್ಲ. ಹುಡುಗಿ ಸೈಡ್ ಶಾಸ್ತ್ರ ಆದ್ರೆ ಬಳೆ ಶಾಸ್ತ್ರಕ್ಕೆ ಹೆಣ್ ಕೈಲೇನೆ ಈ ರೀತಿ ಬಳೆಗೆಲ್ಲಾನು ಪೂಜೆ ಮಾಡಿಸ್ತಾರೆ. ಫಸ್ಟ್ ಹೆಣ್ಣಕ್ ತೊಟ್ಬಿಟ್ಟು ಆಮೇಲೆ ಮುತ್ತೈದೆಯರ್ಗ್ ತೊಡ್ತಾರೆ, ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲಾನು ಬಳೆ ತೊಡ್ತಾರೆ. ನಮ್ ಕಡೆ ಇದೇ ರೀತಿ ಸಂಪ್ರದಾಯ ಇರೋದು. ಅಕ್ಕಿ, ತೆಂಗಿನಕಾಯಿ, ಎಲೆ ಅಡಿಕೆ, ಹಾಗೆ ಬಾಳೆಹಣ್ಣು, ಒಂದ್ ಅಚ್ಚು ಬೆಲ್ಲ, ಅದ್ರ ಜೊತೆಗೆ ಸ್ವಲ್ಪ ದಕ್ಷಿಣೆ ಇಟ್ಟು ಕೊಡ್ಬೇಕು. ಅದ್ರ ಜೊತೆಗೆ ಬಳೆಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅರಿಶಿನ ಕುಂಕುಮ, ಹಾಗೆ ದಾನದ ಗಂಟು, ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಹೂವು, ಹಾಗೆ ಕಡ್ಡಿ ಕರ್ಪೂರ, ಅರಿಶಿನ ಕುಂಕುಮ ಇಷ್ಟನ್ನು ಇಟ್ಟು ಪೂಜೆ ಮಾಡ್ಬೇಕು. ಒಂದೊಂದ್ ಸೈಡು ಹುಡುಗಿಗೆಲ್ಲ ಬರೀ ಕರಿ ಬಳೆ ತೊಡಿಸ್ತಾರೆ, ಮತ್ತೊಂದ್ ಕಡೆ ಹಸಿರು ಬಳೆ ತೊಡ್ತಾರೆ. ಹಾಗೆ ಒಂದೊಂದ್ ಕಡೆ ಒಂದೊಂದ್ ರೀತಿ ಸಂಪ್ರದಾಯಗಳು ಇರುತ್ತೆ. ಮೊದ್ಲು ಬಳೆಗೆಲ್ಲ ಪೂಜೆ ಮಾಡ್ಕೊಂಡು ಬಳೆ ತೊಟ್ಕೊಬೇಕು. ಆಮೇಲೆ ಬಳೆನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಪ್ರತಿಯೊಬ್ರು ಅಷ್ಟೇನೆ. ಬಳೆ ಬಂಗಾರ, ಮುತ್ತೈದೆಗೆ ಶ್ರೇಷ್ಠವಾಗಿ ಬೇಕಾಗಿರೋದು ಅರಿಶಿನ ಕುಂಕುಮ, ಹೂವ, ಹಾಗೆ ಬಳೆ. ಹಾಗೆ ಬಳೆ ತೊಡಕ್ ಬಂದಿದ್ದವ್ರಿಗೂ ಕೂಡ ಅರಿಶಿನ ಕುಂಕುಮನೆಲ್ಲಾನು ಕೊಟ್ಟು, ಹಾಗೆ ಸ್ವಲ್ಪ ಟೀ ಕೂಡ ಮಾಡ್ಕೊಟ್ಟು ಅವ್ರಿಗೂ. ಒಂದು ಡಜನ್ ಬಳೆಗೆ 100 ರೂಪಾಯಿ, 120 ರೂಪಾಯಿ ಇರುತ್ತೆ. ದಿಂಡ್ ಬಳೆ ಅಲ್ವಾ, ಅದರಿಂದ ಇವರು 80 ರೂಪಾಯಿ ಹಂಗೆ ಒಂದ್ ಡಜನ್ ತೊಟ್ರು. ಒಂದ್ 10 ರಿಂದ 15 ಜನ ಬಳೆ ತೊಟ್ಕೊಂಡ್ರು. ಆದ್ರೆ ಎಲ್ಲ ವಿಡಿಯೋ ಮಾಡಕ್ ಆಗಲ್ಲ. ಒಂದು 3 ರಿಂದ 4 ಜನ ಬಳೆ ತೊಟ್ಕೊಂಡವ್ರನ್ನ ವಿಡಿಯೋ ಮಾಡ್ದೆ. ಇಲ್ಲಿ ಇರೋರು ಸ್ವಲ್ಪ ಜನ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ರು. ಹಾಗೆ ನಮ್ಮನೆ ಹೆಣ್ಮಕ್ಳೆಲ್ಲಾನು ಕೂಡ ತೊಟ್ಕೊಂಡ್ರು ಬಳೆನ. ಚೆನ್ನಾಗಿದೆ ಎಲ್ಲ ಡಿಸೈನ್ ಕೂಡ. ಬಳೆ ಎಲ್ಲ ತುಂಬಾ ಚೆನ್ನಾಗಿದೆ. ಕಪ್ಪು ಬಳೆ ಬೇಕಾದ್ರೂ ಹಾಕ್ಸ್ಕೋಬಹುದು. ಕಪ್ಪು ಬಳೆ ಸ್ವಲ್ಪ ತೊಟ್ಬಿಟ್ಟು 1 ಡಜನ್ 2 ಡಜನ್ ತೊಟ್ಬಿಟ್ಟು ಒಂದ್ ಕೈಗೆ, ಆಮೇಲೆ ದುಸ್ತಿಗೆ ಅಂತ ಹಾಕ್ತಾರೆ ಲಾಸ್ಟ್ ಅಲ್ಲಿ. ಇದ್ರ ಜೊತೆಗೆ ಸೈಡ್ ಬಳೆ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಳೆ ಚೆನ್ನಾಗ್ ಕಾಣುತ್ತೆ. ಮದ್ವೆನಲ್ಲಂತೂ ಕೈ ತುಂಬಾ ಬಳೆ ಇದ್ರೆ ಶಾಸ್ತ್ರ ಮಾಡೋದಿಕ್ಕೆ, ಅರ್ಶಿನ ತಿಕ್ಕೋದಿಕ್ಕೆಲ್ಲಾನು ತುಂಬಾ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಎಲ್ಲ ಬಳೆ ತೊಟ್ಕೋತಿದ್ರೆ ಮಕ್ಳುಗಳೆಲ್ಲ ನೋಡ್ಕೊಂಡ್ ಕೂತಿದ್ರು ಎಲ್ಲ ಮೆಟ್ಲ ಮೇಲೆ. ಮೊದಲನೇದಾಗಿ ಪೂಜೆ ಮಾಡಿದವರೆ ಬಳೆ ತೊಟ್ಕೊತಾ ಇದಾರೆ. ಲಾವಣ್ಯ ತೊಟ್ಕೊಂಡ್ಲು, ಆಮೇಲೆ ನಾನ್ ತೊಟ್ಕೊಂಡೆ, ಆಮೇಲೆ ನಮ್ಮ ಆಂಟಿಯವರೆಲ್ಲ ಒಬ್ಬೊಬ್ಬರೇ ಹಾಕೊಂಡ್ರು. ಹೆಣ್ಮಕ್ಳು ಅವಾಗವಾಗ ಬಳೆಗೆ ಕೈ ಕೊಡ್ತಾ ಇರ್ಬೇಕು, ಬಳೆ ತೊಟ್ಕೊತಾ ಇರ್ಬೇಕು. ತುಂಬಾನೇ ಲಕ್ಷಣವಾಗಿ ಕೂಡ ಕಾಣುತ್ತೆ. ಈಗಂತೂ ಬಳೆ ಹಾಕೊಳ್ಳೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ನಮ್ಗೆಲ್ಲ ಬಳೆ ಅಂದ್ರೆ ತುಂಬಾನೇ ಇಷ್ಟ. 1-2 ಬಳೆ ನಾವ್ ಯಾವಾಗೂ ಕೈಯಲ್ಲಿ ಹಾಕೊಂಡಂಗೆ ಇರ್ತೀವಿ. ಹಾಗೆ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಕೈ ತುಂಬಾ ಬಳೆ ಹಾಕೋಬೇಕು ಅಂತ ತುಂಬಾನೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಳೆ ಶಾಸ್ತ್ರ ಮಾಡ್ತಾರೆ ಅಂದ್ಬಿಟ್ಟು ನಾನು ಕೂಡ
ಒಂದು ಸಣ್ಣ ಸೀರೆ ಉಟ್ಕೊಂಡಿದ್ದೆ ಸಿಂಪಲ್ ಆಗಿ. ಎಲ್ಲಾನು ನೈಟಿ ಡ್ರೆಸ್ಸೇ ಹಾಕೊಂಡ್ ಮಾಡಕ್ಕಾಗಲ್ಲ. ಕೆಲವೊಂದ್ ಶಾಸ್ತ್ರಗಳ್ನ ಶಾಸ್ತ್ರಬದ್ಧವಾಗಿ ಯಾವ ರೀತಿ ಮಾಡ್ಬೇಕು ಅದೇ ರೀತಿ ಮಾಡಿದ್ರೇನೆ ಅದಕ್ಕೊಂದು ಕಳೆ. ಆದ್ರಿಂದ ಒಂದು ಸಣ್ಣ ಸೀರೆ ಹಾಕೊಂಡಿದ್ದೆ. ಇದಾಗಿತ್ತು ಫ್ರೆಂಡ್ಸ್ ಯಸ್ಸು ಮದ್ವೆಯ ಬಳೆ ಶಾಸ್ತ್ರದ ವಿಡಿಯೋ. ಹಾಗೆ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ. ಈಗಂತೂ ಯಾರು ಫುಲ್ ವಿಡಿಯೋ ನೋಡ್ತಾ ಇಲ್ಲ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಆ ವಿಡಿಯೋಗಳನ್ನ ಮದ್ವೆ ಆಗಿ 1 ವಾರ 15 ದಿನ ಆಯ್ತು ಆಗ್ಲೇ. ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಸ್ವಲ್ಪ ಬಿಸಿ ಇದೀನಿ, ಟೈಮ್ ಇಲ್ಲ. ಹಾಗೆ ಮದ್ವೆ ಎಲ್ಲಾ ಕಾರ್ಯಗಳು ಮುಗಿದ್ಮೇಲೆ ನಾನು ಊರ್ಗ್ ಬಂದೆ. ಊರ್ಗ್ ಬಂದ್ಮೇಲೆ ಇಲ್ಲಿ ಸ್ವಲ್ಪ ಮನೆ ಕಡೆ ಕೆಲಸ ಜಾಸ್ತಿ ಇದೆ. ಆದ್ರಿಂದ ಸ್ವಲ್ಪ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಯ್ತಲ್ಲ. ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದೀನಿ. ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ. ಐಪ್ ಆಪ್ಷನ್ ಇರುತ್ತೆ, ಐಪ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್‌ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.